ಇನ್ಶೂರೆನ್ಸ್ ಹಣಕ್ಕೋಸ್ಕರ ಗಂಡನನ್ನೇ ಪತ್ನಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಇದು ಸುಪಾರಿ ಕೊಟ್ಟು ಗಂಡನನ್ನೇ ಕೊಲೆ ಮಾಡಿಸಿದಂತಹ ಪತ್ನಿ. ಸೊ ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯ ಮೈಲಾರಲಿಂಗೇಶ್ವರ ದೇವಸ್ಥಾನದ ಬಳಿ ಗಂಡನನ್ನು ಹತ್ಯೆ ಮಾಡಿಸಲಾಗಿದೆ. ಸುಪಾರಿ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಸ್ವತಃ ಆತನ ಪತ್ನಿ ಈ ಒಂದು ಕೊಲೆಯನ್ನು ಮಾಡಿಸಿದ್ದಾಳೆ ಅನ್ನುವಂಥದ್ದು. ಇನ್ಶೂರೆನ್ಸ್ ಹಣಕ್ಕೋಸ್ಕರ ಗಂಡನನ್ನು ಕೊಲೆ ಮಾಡಿಸಿದ್ದಾರೆ. ಹಣದ ಜೊತೆಗೆ ಗಂಡನಿಂದ ಸ್ವತಂತ್ರ ಸಿಗುತ್ತೆ ಅಂತ ಹೇಳಿ ದುರಾಸೆಯಿಂದ ಸ್ಕೆಚ್ ಹಾಕಿದಂತಹ ಹೆಂಡತಿ ಬೈಕ್ ಅಪಘಾತದಲ್ಲಿ ಗಂಡ ಸತ್ತಿರೋದಾಗಿ ದೂರನ್ನು ಕೊಟ್ಟಿದ್ದಾರೆ ಪತ್ನಿ ಕಮಲಮ್ಮ. 5 ತಿಂಗಳ ನಂತರ ಈ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಪೊಲೀಸರು. ರಾಜಣ್ಣ ಪತ್ನಿಯ ಕುತಂತ್ರದಿಂದ ಕೊಲೆಯಾಗಿದ್ದಾರೆ. ಕೊಲೆಯಾದಂಥ ವ್ಯಕ್ತಿ ಹೆಸರು ರಾಜಣ್ಣ ಅಂತ. ಸಾಕಷ್ಟು ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಹಣ ಬೇಗ ಬರುತ್ತೆ ಅಂತ, ಹಾಗೆ ಗಂಡನಿಂದ ಸ್ವತಂತ್ರ ಸಿಗುತ್ತೆ ಅಂತ ಹೇಳಿ ಗಂಡನನ್ನು ಕೊಲೆ ಮಾಡಿಸಿದ್ದಾರೆ. ಸಿವಾರ ಸಮೀಪದ ಕಾಪ್ರಾ ಪೆಟ್ರೋಲ್ ಬಂಕ್ನ ಸಮೀಪ ಈ ಒಂದು ಶವ ಪತ್ತೆಯಾಗಿದೆ. ರಾಜಣ್ಣರ ಶವ ಪತ್ತೆಯಾಗಿದೆ. ಕಮಲಮ್ಮ, ನಾಗರಾಜ್, ಪ್ರದೀಪ, ಗಿರೀಶ, ಕೋಟೇಶ್ ಮತ್ತು ಕಿರಣ್ರನ್ನ ಬಂಧಿಸಲಾಗಿದೆ. ಸೊ ಈ ಒಂದು ಕುತಂತ್ರವನ್ನು ಏನು ನಡೆಸಿದ್ದಾರೆ ಆ ಪತ್ನಿಯ ಜೊತೆ ಸೇರಿಕೊಂಡು ಅವ್ರನ್ನೆಲ್ಲ ಇದೀಗ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಸೆಪ್ಟೆಂಬರ್ 14ನೇ ತಾರೀಕು ಭೀಕರವಾಗಿ ಕೊಲೆ ಮಾಡಿ ರಸ್ತೆಯಲ್ಲಿ ಹೆಣವನ್ನು ಬಿಸಾಕಿ ಹೋಗಿದ್ರು. ಅವರು ಪರಾರಿಯಾಗಿದ್ದರು. ನಂತರ 5-6 ತಿಂಗಳ ನಂತರ ಈ ಒಂದು ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿರ್ತಾರೆ. ಆ ಒಂದು ರಿಪೋರ್ಟ್ ಏನು ಬಂದಿರುತ್ತೆ ಅದರ ಮೇಲೆ ಅದು ಕೊಲೆನ ಅಥವಾ ಆತ್ಮಹತ್ಯೆನ ಅಥವಾ ನಿಜವಾದಂತಹ ಆಕ್ಸಿಡೆಂಟ್ ಆಗಿ ಅವರು ತೀರ್ಕೊಂಡ್ರೆ ಅದೆಲ್ಲವನ್ನು ಕೂಡ ಬಹಿರಂಗ ಆಗಿದೆ. ಸೊ ಹಾಗಾಗಿ ಸುಮಾರು 1.5 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಟ್ಟು ಪತಿಯನ್ನು ಕೊಲೆ ಮಾಡಿಸಿ ನಾಟಕ ಆಡಿರ್ತಾಳೆ ಪತ್ನಿ ಕಮಲಮ್ಮ. ಇನ್ಶೂರೆನ್ಸ್ ಹಣದ ಆಸೆಗೋಸ್ಕರ, ಜೊತೆಗೆ ಗಂಡನಿಂದ ಫ್ರೀಡಮ್ ಪಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ದುರಾಸೆಯಿಂದ ಸ್ಕೆಚ್ ಹಾಕಿಸಿ 1.5 ಲಕ್ಷ ಹಣ ಖರ್ಚು ಮಾಡಿ ಈತನನ್ನು ಕೊಲೆ ಮಾಡಿಸಿರ್ತಾಳೆ. ಇದೀಗ ಇವರೆಲ್ಲರೂ ಕೂಡ ಅಂಧರಾಗಿದ್ದಾರೆ. ವರದಿ ಬಂದಾಗ ನಮಗೆ ಅದು ಡೆತ್ ಇಟ್ಸ್ ನಾಟ್ ಬೈ ಆಕ್ಸಿಡೆಂಟ್, ಇಟ್ ಮೇ ಬಿ ಡ್ಯೂ ಟು ಸ್ಟ್ರ್ಯಾಂಗ್ಯುಲೇಷನ್ ಎಂದು ಕೊಟ್ಟಿದ್ದರು. ಸೊ ಆ ಥರ ಬಂದಿದ್ದರಿಂದ ನಾವು ಪುನಃ ಅದನ್ನು ತನಿಖೆಯನ್ನು ಕೈಗೊಂಡು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಗಿರೀಶ್ ಮತ್ತು ಸಿಬ್ಬಂದಿಗೆ ತನಿಖೆಯನ್ನು ಮುಂದುವರಿಸಿದ್ದೆವು. ಅದರಲ್ಲಿ ತನಿಖೆ ಮಾಡುವಾಗ ಈ ಕಮಲಮ್ಮ ನಾಗರಾಜನ ಹೆಂಡತಿ ಅವರೇ ರಾಜಪ್ಪ ಅವರದ್ದು ಹೆಂಡತಿ ಕಮಲಮ್ಮ ಅವರೇ ಈ ಥರ ರಾಜಪ್ಪವನ್ನು ಮರ್ಡರ್ ಮಾಡೋಕ್ಕೋಸ್ಕರ ಸುಮಾರು 1.5 ಲಕ್ಷ ಹಣವನ್ನು ನಾಗರಾಜ್ ಎಂದು ಒಬ್ಬರು ಕೊಟ್ಟು ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀರೇಶ್, ನಿಜಕ್ಕೊಂದು ಸಿನಿಮೀಯ ಘಟನೆ ಅಂತ ಅನಿಸುತ್ತೆ. ಸೊ ಸಿನಿಮಾದಲ್ಲಿ ಇಂಥ ಪ್ರಕರಣಗಳನ್ನು ನೋಡಿರ್ತೀವಿ, ಆದರೆ ಅದು ನಿಜ ಜೀವನದಲ್ಲೂ ಕೂಡ ನಡೆದಿದೆ. ಸೊ ಪೊಲೀಸರು ಯಶಸ್ವಿಯಾಗಿ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಹೆಚ್ಚಿನ ಮಾಹಿತಿ ವೀರೇಶ್ ಇದ್ರ ಬಗ್ಗೆ. ಗುರುಪ್ರಸಾದ್, ಏನು ಇನ್ಸೂರೆನ್ಸ್ನ ಹಣದ ಆಸೆಗಾಗಿ ತನ್ನ ಪತ್ನಿ ಕೊಂದಿರುವ ಘಟನೆ ಚಿತ್ರದುರ್ಗದ ಹೊರಭಾಗದ ಒಂದು ಸಿವಾರ್ ರೋಡ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುತ್ತದೆ. ಕಳೆದ 5 ತಿಂಗಳ ಹಿಂದೆ, ಈ 5 ತಿಂಗಳ ಹಿಂದೆ ಏನು ಕೊಲೆ ಆಗಿರುತ್ತೆ, ಆ ಒಂದು ಕೊಲೆ ಘಟನೆ ಏನು ಆಕ್ಸಿಡೆಂಟ್ಗೆ ಪ್ರತಿರೂಪವಾಗಿನೇ ಒಂದು ಆಕ್ಸಿಡೆಂಟ್ ರೀತಿಯಲ್ಲಿ ಒಂದು ಕೊಲೆ ಮಾಡಿ ರಸ್ತೆಯಲ್ಲಿ ಬಿಸಾಡಿರ್ತಾರೆ. ಈ ಒಂದು ತನಿಖೆಯನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯವರು ಮತ್ತೆ ಏನು ಇಲ್ಲಿನ ಚಿತ್ರದುರ್ಗದ SP ಅರುಣ್ ಅವರ ನೇತೃತ್ವದಲ್ಲಿ ಏನು ಇದನ್ನು ಕಾರ್ಯಾಚರಣೆ ಮಾಡ್ತಾರೆ. ಆ ಕಾರ್ಯಾಚರಣೆ ಮಾಡಿದ ವೇಳೆ ತನ್ನ ಪತ್ನಿಯೇ ಈ ಒಂದು ಸಂಚ ಹಾಕಿ ಮತ್ತೆ 4 ಜನರ ಯುವಕರೊಂದಿಗೆ ಸೇರಿ ಒಂದು ಘಟನೆಯನ್ನು ನಡೆದಿರುವಂತಹ ಮಾಹಿತಿ ತಿಳಿಯಿತು. ಈ ಮಾಹಿತಿಯನ್ನ ಆಧರಿಸಿ ಏನು ಕೊಲೆಯಾದ ರಾಜಣ್ಣನ ಪತ್ನಿಯ ಕಮಲಮ್ಮ ಅವರನ್ನು ಪೊಲೀಸ್ ಠಾಣೆಗೆ ತಗೊಂಡ್ಬಂದು ವಿಚಾರಣೆ ಮಾಡಿದಾಗ ಸಂಪೂರ್ಣ ಮಾಹಿತಿ ಹೊರಗೆ ಬಂದಿದೆ. ಈ ಒಂದು ಸಂಪೂರ್ಣ ಮಾಹಿತಿ ಹೊರಬಂದ ಹಿನ್ನೆಲೆಯಲ್ಲಿ ಅಲ್ಲಿಯ ಏನು 5 ಜನ ಆದ ಚಿಕ್ಕಬೆನ್ನೂರು ನಿವಾಸಿ ನಾಗರಾಜ್ ಮತ್ತೆ ಕೊಲೆಯಾದ ರಾಜಣ್ಣನ ಪತ್ನಿ ಕಮಲಮ್ಮ, ಪ್ರದೀಪ್, ಗಿರೀಶ್ ಮತ್ತೆ ಈ ಕೋಟೇಶ್, ಕಿರಣ್ ಎಂಬುವರನ್ನ ಸಹ ಸಂಪೂರ್ಣವಾಗಿ ವಿಚಾರಣೆ ಮಾಡಿದ ನಂತರ ಅವರ ಏನು ಕೊಲೆಗೆ ಸಂಚು ರೂಪಿಸಿದ ಆ ಸಂಚನ್ನು ಸಂಪೂರ್ಣವಾಗಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದೀಗ ಕಮಲಮ್ಮ ಜೊತೆ ಸೇರಿದ 4 ಯುವಕರು ಸಹ ಈಗ ಜೈಲಿನಲ್ಲಿ ಕಮ್ಮಿ ಎಣಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಎಲ್ಲ ಒಂದು ಆಕ್ಸಿಡೆಂಟ್ ಸಿನಿಮೆಯ ರೂಪದಲ್ಲಿ ನಡೆದಿರೂ ಸಹ ಪೊಲೀಸರು ಈ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಕೈಗೆತ್ತಿಕೊಂಡ ಗ್ರಾಮಾಂತರ ಪೊಲೀಸ್ ಠಾಣೆಯ CPIಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗುರುಪ್ರಸಾದ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.